ಶಾಲೆ ಆರಂಭವಾಗಿ 8 ದಿನ ಆದರೂ ಕೂಡ ಮಕ್ಕಳು ಈ ಶಾಲೆಗೆ ಬರ್ತಾ ಇಲ್ಲ. ಇರೋ ಒಬ್ಬ ಶಿಕ್ಷಕ ವರ್ಗಾವಣೆ ಆಗಲೇಬೇಕು ಅಂತ ಹೇಳಿ ಪೋಷಕರು ಪಟ್ಟು ಹಿಡಿದು ಕೂತಿರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೀತಾ ಇದೆ. ಇರುವ ಓರ್ವ ಶಿಕ್ಷಕ ಟ್ರಾನ್ಸ್ಫರ್ ಆಗೋ ತನಕ ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ ಅಂತಿದ್ದಾರೆ ಪೋಷಕರು. ಚಿಕ್ಕಮಗಳೂರಿನ ಗುಂಡಿ ಹೊಂಬಳ ಸರ್ಕಾರಿ ಶಾಲೆಯಲ್ಲಿ 1ರಿಂದ 5ನೇ ತರಗತಿ ತನಕ ಇದೆ. ಕೇವಲ ಇರೋದು 9 ಮಕ್ಕಳು. ಇಲ್ಲಿ ಮೇಷ್ಟ್ರು ಸರಿಯಾಗಿ ಶಾಲೆಗೆ ಬರೋದೇ ಇಲ್ಲ ಅಂತ ಹೇಳಿ ಪೋಷಕರು ಆರೋಪ ಮಾಡ್ತಿದ್ದಾರೆ. ಇನ್ನು ಒಂದೇ ಕೊಠಡಿಯಲ್ಲಿ ಎಲ್ಲಾ ಮಕ್ಕಳು ಕೂಡ ಕೂರ್ಬೇಕಾದ ಅನಿವಾರ್ಯ ಪರಿಸ್ಥಿತಿ. ಶಿಕ್ಷಕರು ಬೆಳಗ್ಗೆ 11:30ಕ್ಕೆ ಬಂದು ಮಧ್ಯಾಹ್ನ 2:30ರೊಳಗೆ ಮನೆ ಸೇರ್ಕೊಂಡ್ಬಿಡ್ತಾರೆ. ಸಂಜೆ ಮಕ್ಕಳೇ ಶಾಲೆಯ ಬೀಗ ಹಾಕೊಂಡು ಮನೆಗೆ ಹೋಗೋ ರೀತಿಯ ಪರಿಸ್ಥಿತಿ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ಶಾಲೆಗೆ ಹೋಗಿ ಕಲಿಯೋದೇನು, ಹೀಗಾಗಿ ನಾವು ಕಳಿಸೋದೇ ಇಲ್ಲ, ಆತ ವರ್ಗಾವಣೆ ಆಗಬೇಕು, ಬೇರೆ ಶಿಕ್ಷಕರು ಬರಬೇಕು ಅಂತ ಹೇಳಿ ಪೋಷಕರು ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನು ಶಿಕ್ಷಕ ಚಂದ್ರೇಗೌಡರನ್ನ ಇಲ್ಲಿಂದ ಬೇರೆಡೆಗೆ ವರ್ಗಾಯಿಸಿ ಅಂತ ಕೂಡ ಒತ್ತಾಯಿಸಿದ್ದಾರೆ. ಮೇ 31ಕ್ಕೆ ಶಾಲೆ ಸ್ಟಾರ್ಟ್ ಆಗಿದೆ. ಮೇ 30 ಸ್ಟಾರ್ಟ್ ಆದಾಗಿಂದನೂ ಶಿಕ್ಷಕರು ಹಿಂದಿನಿಂದನೂ ಇಲ್ಲೇ ಇದ್ದವರು 6 ವರ್ಷದಿಂದ. ಅವ್ರು ಏನು ಮಾಡ್ತಿದ್ದಾರೆ, ನಾವು ಕಣ್ಣರೆ ಕಂಡಂಥ ವಿಷಯ 11:30ಗೆ ಬರೋದು 2:30-3 ಗಂಟೆಗೆ ಬಿಟ್ಟು ಹೋಗೋವಂಥ ಅವ್ರದ್ದು ಪ್ರವೃತ್ತಿ ನಡೀತಿದೆ. ಅದನ್ನು ನಾವು ಹಿಂದೆನೂ ಅವರು ಅಧಿಕಾರಿಗಳಿಗೂ ದೂರು ನೀಡಿದ್ದೀವಿ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಇವತ್ತು ದೂರು ನೀಡಿದಾಗ ಮೊನ್ನೆ DDFIಗೆ ಮತ್ತು BOಗೆ ದೂರು ನೀಡಿದಾಗ ಅವರು ಸ್ಪಂದಿಸಿಲ್ಲ. ಯಾರೋ ಸ್ಥಳೀಯ ಮೇಲಧಿಕಾರಿಗಳನ್ನು ಕಳಿಸ್ಬಿಟ್ಟು ಪರಿಶೀಲನೆ ಕಳಿಸಿದ್ದಾರೆ. ಇಲ್ಲ ಇವತ್ತು ಮಕ್ಕಳಿದ್ದಾರೆ ಅಂತ ಹೇಳಿ ಸುಳ್ಳು ಯಾರೋ ಗ್ರಾಮಸ್ಥರು ದೂರು ನೀಡಿಲ್ಲ ಅಂತ ಹೇಳಿಬಿಟ್ಟು ಯಾರೋ ಸುಮ್ಮನೆ ದೂರು ನೀಡಿದ್ದಾರೆ ಅಂತೇಳಿ ಬಂದು ಮಾಹಿತಿ ತಗೊಂಡು ಹೋಗಿದ್ದಾರಂತೆ. ನಮಗೆ ಗೊತ್ತಿಲ್ಲ. ಆ ರೀತಿ ಮಾಡಿದ್ರೆ ಶಾಲೆ ಗ್ರಾಮೀಣ ಪ್ರದೇಶದ ಶಾಲೆಗಳು ಮುಚ್ಚೋಗೋ ಅಂತ ತಲುಪಿದೆ. ಈಗಾಗಲೇ ಬಹಿಷ್ಕಾರ ಮಾಡಿದ್ದಾರೆ, ಶಾಲೆ ಮಕ್ಕಳನ್ನ ಕಳಿಸೋದಿಲ್ಲ, TC ಕೊಡಿ ಅಂತ. ಈಗಾಗಲೇ ಆಲ್ರೆಡಿ 2 ಮಕ್ಕಳು ಹೊರಗಡೆ ಹೋಗಿದ್ದಾರೆ, TC ಕೊಡಿ ಅಂತ ಕೇಳ್ತಿದ್ದಾರೆ. ಇನ್ನು ಮುಂದೆ ಶಾಲೆ ಮುಚ್ಚಬೇಕಾಗುತ್ತೆ. ಅಧಿಕಾರಿಗಳು ಅವರೇ ಮಾತು ಕಟ್ಕೊಂಡು ಕೂತ್ರೆ ಇನ್ನೂ ಹೋರಾಟದ ಎಚ್ಚರಿಕೆ ನೀಡ್ತಾರೆ. ಸರ್, ಮಕ್ಕಳು ಯಾಕಿಲ್ಲ ಅಂತ ಹೇಳಿದ್ರೆ ಶಿಕ್ಷಕರ ಸಮಸ್ಯೆ ಸರ್. ಹಂಗಾಗಿ ಮಕ್ಕಳು ನಾನು ಕಳಿಸಲ್ಲ ಅಂತ ಕೇಳಿದ್ದೀನಿ, ಬೇರೆ ಮಕ್ಕಳು ಬರಲ್ಲ ಅಂತ ಅವರು TC ತಂದು ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾನು ಕಳಿಸಲ್ಲ. ಕಾರಣ ಶಿಕ್ಷಕರ ಸಮಸ್ಯೆ. ಸಮಸ್ಯೆ ಅಂತ ಹೇಳಿದ್ರೆ ಸರ್, ಬೆಳಿಗ್ಗೆ ಟೈಮಿಂಗ್ ಸರಿಯಾಗಿ ಬರಲ್ಲ, ಮತ್ತು ಮಧ್ಯಾಹ್ನ 2:30-3 ಗಂಟೆಗೆ ಬಿಟ್ಟು ಹೋಗೋದು. ಹಾಗಾಗಿ ಕಳಿಸಲ್ಲ. ಮಕ್ಕಳು ಎಲ್ಲಿ ಹೋಗ್ತಾರೆ ಅವಾಗ? ಮಕ್ಕಳು ಮನೆಗೆ ಬರ್ತಾರೆ ಸರ್. ಸ್ಕೂಲು ಬೀಗಲ್ಲ ಅವರ ಇಲ್ಲ ಮಕ್ಕಳ ಕೈಲಿ ಕೊಟ್ಬಿಟ್ಟು ಮಕ್ಕಳು ಹಾಕಿ ಮಾಡ್ತಾರೆ ಸರ್. ಸಮಸ್ಯೆ ಆಗುತ್ತೆ ಅದೇ. ಈಗ ಇರೋದಷ್ಟು ಮಕ್ಕಳಲ್ಲಿ ಒಂದೇ ಶಾಲೆ ಒಂದೇ ಕಡೆ ಕೂರಿಸ್ಕೊಂಡ್ರೆ ಆ ಮಕ್ಕಳಿಗೆ ಮಾತಾಡಿದ್ದು ಈ ಮಕ್ಕಳಿಗೆ ಕಿವಿಗೆ ಹೋಗಲ್ಲ. ಹಂಗಾಗಿನೇ ಅವರು ಬುದ್ಧಿವಂತರಾಗಲ್ಲ. ಮಲೆ ಮಹದೇಶ್ವರನ ಪ್ರತಿಮೆ ವೀಕ್ಷಣೆಗೆ ನಿರ್ಬಂಧ ವಿಧಿಸಲಾಗಿದೆ. ಪ್ರತಿಮೆ ಅನಾವರಣಗೊಂಡು 3 ತಿಂಗಳಾದರೂ ಕೂಡ ಭಕ್ತರಿಗೆ ಆ ದರ್ಶನದ ಅವಕಾಶನೇ ಸಿಕ್ಕಿಲ್ಲ. ರಸ್ತೆ ಕೆಲಸ ಮುಗಿಯದ ಕಾರಣಕ್ಕೆ ಭಕ್ತರ ದರ್ಶನಕ್ಕೆ ಅವಕಾಶ ಸಿಕ್ಕಿಲ್ಲ. 20 ಕೋಟಿ ರೂಪಾಯಿ ವೆಚ್ಚದಲ್ಲಿ 108 ಅಡಿ ಎತ್ತರದ ಮಹದೇಶ್ವರನ ಪ್ರತಿಮೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇನ್ನೂ ಕೂಡ ದರ್ಶನಕ್ಕೆ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ PWD ಇಲಾಖೆಯ ನಿರ್ಲಕ್ಷ್ಯಕ್ಕೆ ಭಕ್ತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಆಗಾಗ್ಗೆ ರಸ್ತೆಯ ತಡೆಗೋಡೆಗಳು ಕುಸಿತಾ ಇರುವ ಕಾರಣಕ್ಕೆ ಪ್ರವಾಸಿಗರಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆಯಂತೆ. 5 ಕೋಟಿ ವೆಚ್ಚದಲ್ಲಿ ರಸ್ತೆ ಮತ್ತು ತಡೆಗೋಡೆ ಕಾಮಗಾರಿಯನ್ನ ಕೈಗೊಳ್ಳಲಾಗಿತ್ತು. ಆದರೆ ಸದ್ಯಕ್ಕೆ ಅದು ಸ್ಥಗಿತಗೊಂಡಿದೆ. ಜೋರು ಮಳೆಯಾದ್ರೆ ತಡೆಗೋಡೆ ಮತ್ತಷ್ಟು ಕುಸಿಯುವ ಆತಂಕ ಕೂಡ ಎದುರಾಗಿದೆ. ಆ ಸರ್ಕಾರ ಉದ್ಘಾಟನೆಯನ್ನ ಚುನಾವಣೆ ಗಿಮಿಕ್ಕೋಸ್ಕರ ಮಾಡ್ತು ಅಂತೇಳಿ ನಾವು ಇವತ್ತು ಆರೋಪ ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಆ ಪ್ರತಿಮೆಯ ಮಾಡಲಿಕ್ಕೆ ಕೊಟ್ಟಂತಹ ಶ್ರಮ, ಆ ಪಟ್ಟಂತಹ ಹಣ ಎಲ್ಲವೂ ಕೂಡ ಇವತ್ತು ವ್ಯರ್ಥ ಆಗ್ತಾ ಇದೆ. ಯಾವ ರೀತಿ ವ್ಯರ್ಥ ಆಗ್ತದೆ ಅಂತ ಹೇಳಿದ್ರೆ, ಆ ಪ್ರತಿಮೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರ ದರ್ಶನಕ್ಕೆ, ಸಾರ್ವಜನಿಕರು ಅಲ್ಲಿ ಹೋಗಿ ಅದನ್ನ ಪ್ರದರ್ಶನ ಮಾಡಿ ನೋಡಿ ದಯೆಯನ್ನು ಪಡೀಲಿ ಅಂತೇಳಿ. ಆದರೆ ಮುಂದೆ ಹಾಕಿದರೆ ಈ ಸ್ಥಳಕ್ಕೆ ನಿರ್ಬಂಧ. ಯಾಕೆ ನಿರ್ಬಂಧ ಮಾಡಲಿಕ್ಕೆ ನೀವು ಚುನಾವಣೆ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಬೇಕಾಗಿತ್ತು? ಇಷ್ಟು ಹಣವನ್ನು ಖರ್ಚು ಮಾಡಬೇಕಾಗಿತ್ತು. ಮೂಲ ಸೌಕರ್ಯವಾದಂತಹ ರಸ್ತೆಯನ್ನು ನಿರ್ಮಾಣ ಮಾಡಿದೆ. ಏಕಾಏಕಿ ಈ ಭಾಗದ ಜನರಿಗೆ ಏಕಾಏಕಿಯಾಗಿ ಪ್ರತಿಮೆಯನ್ನು ಚುನಾವಣೆ ಗಿಮಿಕ್ಕಾಗಿ ನೀವು ಉದ್ಘಾಟನೆ ಮಾಡಿ ಇವತ್ತು ಆ ಜಾಗಕ್ಕೆ ಹೋಗಲಿಕ್ಕೆ ಬಹಳ ಸಂಕಷ್ಟವಾದಂಥ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಬಹಳ ಚರ್ಚೆಗೆ ಒಳಗಾಗ್ತಾ ಇರೋದು ಈ ಲಿವ್ ಇನ್ ರಿಲೇಶನ್ಶಿಪ್ ಬಗ್ಗೆ. ಕೇವಲ ಮುಂಬೈ, ದೆಹಲಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲೂ ಕೂಡ ಈ ಲಿವ್ ಇನ್ ರಿಲೇಶನ್ಶಿಪ್ ಕೊಲೆಯಂತ ಕ್ರೌರ್ಯದಲ್ಲಿ ಅಂತ್ಯವಾಗ್ತಾ ಇದೆ. ಇಂಥ ಒಂದು ಸಂಬಂಧಕ್ಕೆ, ಲಿವ್ ಇನ್ ರೀತಿಯ ಸಂಬಂಧಕ್ಕೆ ನಮ್ಮ ಸಮಾಜ ಒಪ್ಪಿದ್ಯಾ ಅನ್ನೋ ಪ್ರಶ್ನೆ. ಒಪ್ಪಿದ್ಯೋ ಇಲ್ವೋ ಅನ್ನೋದರ ಜೊತೆಗೆ ಈ ಕ್ರೌರ್ಯದ ಕಡೆಗೆ ಈ ರಿಲೇಶನ್ಶಿಪ್ ಹೋಗ್ತಿರೋದಕ್ಕೆ ಕಾರಣವೇನು? ಇದೆಲ್ಲದರ ಬಗ್ಗೆ ಸವಿಸ್ತಾರವಾದ ಚರ್ಚೆ ಹಾಗೆ ಸುದ್ದಿ ನಿಮ್ಮ ಮುಂದೆ ಇರ್ತೀವಿ ಚಿಕ್ಕ ಬ್ರೇಕ್ನ ನಂತರ.